ಇಡೀ ದೇಶದ ಸಿನಿಪ್ರಿಯರು ಎದುರು ನೋಡ್ತಾ ಇದ್ದಂತಹ ಒಂದು ಬಿಗ್ ಅಪ್ಡೇಟ್ ಬಂದಿದೆ ರಾಜಮೌಳಿ ಅವರ ಹೊಸ ಸಿನಿಮಾದ ಬಗ್ಗೆ. ಹಾಗಾದರೆ ಏನದು ಅಪ್ಡೇಟ್? ಈ ವಿಡಿಯೋದಲ್ಲಿ ಪೂರ್ತಿ ಡೀಟೇಲ್ಸ್ ಕೊಡ್ತಾ ಇದ್ದೀವಿ. ಕಡೆಯಲ್ಲಿ ಒಂದು ಬೋನಸ್ ಅಪ್ಡೇಟ್ ಕೂಡ ಇದೆ. ಅದೇನು ಅಂತ ನೋಡಲಿಕ್ಕೆ ಪೂರ್ತಿ ವಿಡಿಯೋನ ತಪ್ಪದೆ ನೋಡಿ. ಎಲ್ಲರಿಗೂ ನಮಸ್ಕಾರ, ನಾನು TNS. ವೆಲ್ಕಮ್ ಟು ಚಿತ್ರೋದ್ಯಮ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಮಗಧೀರ, ವಿಕ್ರಮಾರ್ಕುಡು, ಸಿಂಹಾದ್ರಿ, ಛತ್ರಪತಿಗಳಂತಹ ಸಿನಿಮಾದಿಂದ ಆಂಧ್ರ ಸಿನಿ ಪ್ರಿಯರ ಹಾಟ್ ಫೇವ್ರೆಟ್ ನಿರ್ದೇಶಕರಾಗಿದ್ದಂತಹ SS ರಾಜಮೌಳಿಯವರು ಆನಂತರ ಈಗ ಬಾಹುಬಲಿ, RRR ಸಿನಿಮಾಗಳಿಂದ ದೇಶಾದ್ಯಂತ ಫೇಮಸ್ ಆದರು. ಅದರಲ್ಲೂ RRRಗೆ ಒಂದು ಆಸ್ಕರ್ ಕೂಡ ಗಳಿಸಿಕೊಟ್ಟ ರಾಜಮೌಳಿಯವರು ಮುಂದೆ ಏನು ಮಾಡಬಹುದು, ಎಂಥ ಸಿನಿಮಾ ಮಾಡಬಹುದು ಅನ್ನುವ ಕುತೂಹಲ ಇಡೀ ದೇಶಾದ್ಯಂತ ಪ್ರತಿಯೊಬ್ಬ ಸಿನಿಮಾ ಪ್ರೇಮಿಗೂ ಇತ್ತು. ಈಗ ಕಡೆಗೂ ಫೈನಲಿ ಅದೆಲ್ಲದಕ್ಕೂ ಉತ್ತರ ಸಿಕ್ಕಿದೆ. ಹೌದು, ಇದು ನಿಜಕ್ಕೂ ವೆರಿ ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಈ ಬಾರಿ ರಾಜಮೌಳಿಯವರು ಪ್ಯಾನ್ ಇಂಡಿಯಾ ಅಲ್ಲ, ಪ್ಯಾನ್ ವರ್ಲ್ಡ್ ಸಿನಿಮಾ ಮಾಡ್ತಾ ಇದ್ದಾರೆ. ಹಾಗಾದರೆ ಯಾವ ಸಿನಿಮಾ ಅದು, ಕತೆ ಏನು, ಹೀರೋ ಏನು, ಇವಾಗ ಸಿನಿಮಾ ಯಾವ ಸ್ಟೇಜಲ್ಲಿದೆ, ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಹೇಳ್ತೀನಿ, ಕೇಳಿ. ಅಂದಾಗೆ ಇದು ಸ್ವತಃ ಕತೆಗಾರರಾಗಿರ್ತಕ್ಕಂತಹ ಹಾಗೂ ರಾಜಮೌಳಿಯವರ ತಂದೆಯಾಗಿರ್ತಕ್ಕಂತಹ ವಿಜಯೇಂದ್ರ ಪ್ರಸಾದ್ ಅವರೇ ಸ್ವತಃ ಕೊಟ್ಟಿರ್ತಕ್ಕಂತಹ ಅಪ್ಡೇಟ್. ಬೈದವೇ, ಸಿನಿಮಾ ಸಂಬಂಧಿತ ಹೊಸ ಲೇಟೆಸ್ಟ್ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡೋದಕ್ಕೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ನಂಬರ್ ಜಾಸ್ತಿ ಆದಷ್ಟು ಹೆಚ್ಚೆಷ್ಟು ವಿಡಿಯೋಗಳನ್ನ ಮಾಡಲಿಕ್ಕೆ ನಮಗೂ ಹುಮ್ಮಸ್ ಬರುತ್ತೆ, ಮತ್ತು ಹೊಸ ವಿಡಿಯೋಗಳನ್ನ ಒಳ್ಳೊಳ್ಳೆ ಕಂಟೆಂಟ್ನ ನೋಡೋದಕ್ಕೆ ನಿಮಗೂ ಅವಕಾಶ ಸಿಗುತ್ತೆ, ಇಬ್ಬರಿಗೂ ಅನುಕೂಲ ಆಗುತ್ತೆ. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ರಾಜಮೌಳಿಯವರ ಮುಂದಿನ ಬರ್ತಾ ಇರತಕ್ಕಂಥ ಥ್ರಿಲ್ಲರ್ ಆಕ್ಷನ್ ಸಿನಿಮಾದಲ್ಲಿ ಮಹೇಶ್ ಬಾಬು ಮತ್ತು ಇತರ ನಟರು ಕಾಣಿಸ್ಕೊಳ್ತಾ ಇದ್ದಾರೆ ಅನ್ನುವುದು ತುಂಬ ಕುತೂಹಲ ಮೂಡಿಸಿದೆ. ಹೌದು, ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸಿನಿಮಾ ಮಾಡ್ತಿದ್ದಂತಹ ರಾಜಮೌಳಿ ಈ ಸಿನಿಮಾ ಮೂಲಕ ಪ್ಯಾನ್ ವರ್ಲ್ಡ್ ಡೈರೆಕ್ಟರ್ ಆಗ್ತಾ ಇದ್ದಾರೆ. ಇದು ಪ್ಯಾನ್ ವರ್ಲ್ಡ್ ಸಿನಿಮಾ ಆಗಲಿದೆ ಅನ್ನೋದು ಸಿನಿಮಾ ಪಂಡಿತರ ಲೆಕ್ಕಾಚಾರ. ಪ್ಯಾನ್ ಇಂಡಿಯಾ ಸಿನಿಮಾ ಮಾಡುವಾಗ ಸಾಮಾನ್ಯವಾಗಿ ಭಾರತದ ಇತರ ಚಿತ್ರರಂಗಗಳಿಂದ ಅಂದರೆ ತೆಲುಗು, ಹಿಂದಿ, ಕನ್ನಡ, ತಮಿಳು, ಮಲಯಾಳಂ ಇಂಡಸ್ಟ್ರಿಗಳ ನಟರು ಅಭಿನಯಿಸೋದು ಸಾಮಾನ್ಯ. ಇದು ಪ್ಯಾನ್ ವರ್ಲ್ಡ್ ಸಿನಿಮಾ ಆಗ್ತಾ ಇರೋದ್ರಿಂದ ಹಾಲಿವುಡ್ ನಟರು ಕೂಡ ಪಾಲ್ಗೊಳ್ಳುವ ಚಾನ್ಸಸ್ ಜಾಸ್ತಿ ಇದೆ ಅಂತ ವಿಜೇಂದ್ರ ಪ್ರಸಾದ್ ಅವರೇ ಈಗಾಗಲೇ ಮಾಹಿತಿ ನೀಡಿದ್ದಾರೆ. ಈಗಾಗಲೇ ಇಂಡೋನೇಷ್ಯಾದ ಪ್ರಸಿದ್ಧ ನಟಿ ಚೆಲ್ಸಿಯಾ ಇಸ್ಲಾನ್ ಅವರು ಇದರಲ್ಲಿ ನಟಿಸ್ತಾ ಇರೋದಾಗಿ ಹೇಳಲಾಗ್ತಾ ಇದೆ. ಮತ್ತಷ್ಟು ಹಾಲಿವುಡ್ ನಟರು ಪಾಲ್ಗೊಳ್ಳುವ ಸುದ್ದಿ ಕೂಡ ಸದ್ಯದಲ್ಲೇ ಹೊರಬರುವ ಸಾಧ್ಯತೆ ಇದೆ. ಸುಮಾರು 500 ಕೋಟಿ ಬಜೆಟ್ನಲ್ಲಿ ಈ ಸಿನಿಮಾ ಮೂಡಿ ಬರಲಿದೆ ಅಂತ ವರದಿಯಾಗಿದೆ. ಈ ಕತೆಗೆ ಸದ್ಯಕ್ಕೆ SSMB 29 ಅಂತ ಹೆಸರಿಡಲಾಗಿದೆ. ಇದು ಮಹೇಶ್ ಬಾಬು ಅವರ ವೃತ್ತಿ ಜೀವನದ 29ನೇ ಸಿನಿಮಾ. ಹಾಗಾಗಿ SS ಅಂದರೆ SS ರಾಜಮೌಳಿ, MB ಮಹೇಶ್ ಬಾಬು, ನಂಬರ್ 29 ಅಂತ ಇದಕ್ಕೆ ಹೆಸರಿಡಲಾಗಿದೆ. ಸೆಪ್ಟೆಂಬರ್ 2022ರಲ್ಲಿ ಅಂದರೆ ಒಂದೂವರೆ ವರ್ಷದ ಹಿಂದಿನ ರಾಜಮೌಳಿ ಅವರು ಮಹೇಶ್ ಬಾಬು ಅವರೊಡನೆ ಸಿನಿಮಾ ಮಾಡೋದಾಗಿ ಅಧಿಕೃತವಾಗಿ ಘೋಷಣೆ ಮಾಡಿದರು. ಅದಾದ ಬಳಿಕ ಈಗ ಅಂದರೆ 1.5 ವರ್ಷದ ನಂತರ ಈ ಚಿತ್ರದ ಕತೆ ಬರೆಯೋದು ಮುಗಿದಿದೆ ಅಂತೇಳಿ ರಾಜಮೌಳಿ ಅವರ ತಂದೆ ಹಾಗೂ ಚಿತ್ರದ ಕತೆಗಾರರಾಗಿರ್ತಕ್ಕಂತಹ ವಿಜೇಂದ್ರ ಪ್ರಸಾದ್ ಅವರೇ ಸ್ವತಃ ಕನ್ಫರ್ಮ್ ಮಾಡಿದ್ದಾರೆ. ತೆಲುಗು ಚಾನಲ್ಗೆ ನೀಡಿದ್ದಂತಹ ಸಂದರ್ಶನವೊಂದರಲ್ಲಿ ಅವರು ಈ ರೀತಿ ಹೇಳಿದ್ದಾರೆ. ಮತ್ತು ಅವರು ಆ ಒಂದು ಸಂದರ್ಶನದಲ್ಲಿ ಹೇಳಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಈಗ ಮಹೇಶ್ ಬಾಬು ಅವರ ಕತೆ ಸಂಪೂರ್ಣವಾಗಿ ಮುಗಿದಿದೆ, ನಾವು ಅದನ್ನ ರಾಜಮೌಳಿ ಅವ್ರ ಜೊತೆ ಮಾಡ್ತಾ ಇದ್ದೇವೆ. ರಾಜಮೌಳಿ ವಿಜಯೇಂದ್ರ ಪ್ರಸಾದ್ ಅವರ ಕಡೆಯಲ್ಲಿ ಬಂದಂತಹ ಸಿನಿಮಾ ಅಂದರೆ RRR ಆಗಿತ್ತು. ಆ RRR ಬಳಿಕ ಮಹೇಶ್ ಜೊತೆ ಸಿನಿಮಾದ ಕೆಲಸ ಮಾಡ್ತಾ ಇದ್ದೀವಿ. ಅದರ ಜೊತೆಯಲ್ಲೇ ಅಜಯ್ ದೇವಗನ್ ಅವರಿಗೆ ಕೂಡ ಹಿಂದಿನಲ್ಲಿ ಒಂದು ಸಿನಿಮಾ ರೆಡಿ ಆಗ್ತಾ ಇದೆ ಅಂತ ಸ್ವತಃ ಇವರೇ ವಿಜೇಂದ್ರ ಪ್ರಸಾದ್ ಅವರೇ ಹೇಳಿದ್ರು. ಈಗ ಸ್ಕ್ರಿಪ್ಟ್ ಕೆಲಸ ಎಲ್ಲ ಮುಗಿದಿದ್ದು ಅಧಿಕೃತವಾಗಿ ಘೋಷಣೆ ಹಾಗೂ ಶೂಟಿಂಗ್ ಅಪ್ಡೇಟ್ಗೋಸ್ಕರ ಅಭಿಮಾನಿಗಳು ಎಲ್ಲೆಡೆ ಕಾಯ್ತಾ ಇದ್ದಾರೆ. ಈ ಬಾರಿ ಈ ಸಿನಿಮಾ ಸಿಕ್ಕಾಪಟ್ಟೆ ಅಡ್ವೆಂಚರಸ್ ಆಗಿರಲಿದೆ. ಅವರು ಪ್ಯಾನ್ ವರ್ಲ್ಡ್ ಲೆವೆಲಲ್ಲಿ ಮಾಡೋದಕ್ಕೆ ಬಯಸ್ತಾ ಇದ್ದಾರೆ, ಪ್ಯಾನ್ ಇಂಡಿಯಾ ಅಲ್ಲ. ಹಾಗಾಗಿ ಈ ವರ್ಷದ ಮಾರ್ಚ್ ಅಥವಾ ಏಪ್ರಿಲಲ್ಲಿ ಚಿತ್ರೀಕರಣದ ಕುರಿತು ಪ್ರಕಟಣೆ ಹೊರಬರುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಆದರೆ ರಾಜಮೌಳಿ ಅವರು ಸಾಮಾನ್ಯವಾಗಿ ಅವರು ತಗೊಳ್ಳುವಂತಹ ಟೈಮನ್ನು ನಾವೀಗಾಗಲೇ ನೋಡಿದ್ದೀವಿ. RRR ಇರಬಹುದು, ಬಾಹುಬಲಿ ಇರಬಹುದು. ಆ ಒಂದು ಅಂದಾಜು ಮೇಲೆ ಹೇಳೋದಾದರೆ ಈ ಮಾರ್ಚ್ ಅಥವಾ ಏಪ್ರಿಲಲ್ಲ, ಇನ್ನೂ ಬಹುಶಃ ಲೇಟ್ ಆಗ್ಬೋದು, ವರ್ಷಾಂತ್ಯಕ್ಕೆ ಈ ಸುದ್ದಿ ಬಂದರೂ ಬರಬಹುದು ಅಂತಲೇ ಹೇಳಲಾಗ್ತಾ ಇದೆ. ಕತೆ ಮುಗಿದಿದೆ ಅಂತ ವಿಜೇಂದ್ರ ಪ್ರಸಾದ್ ಅವರು ಹೇಳಿದ ಬಳಿಕ ಕತೆ ಏನಿರಬಹುದು ಅನ್ನುವಂತಹ ಚರ್ಚೆ ಎಲ್ಲೆಡೆ ಆರಂಭವಾಗಿದೆ. ಹೌದಾ, ಹಾಗಾದರೆ ಇದ್ರ ಕತೆ ಏನಿರಬಹುದು, ಇದ್ರ ಬಗ್ಗೆನೂ ಹೇಳ್ತೀವಿ ಕೇಳಿ. ಸಿನಿಮಾ ಕಥೆಯ ಬಗ್ಗೆ ಸ್ಪಷ್ಟವಾದಂತಹ ಕಾನ್ಸೆಪ್ಟ್ ಏನು ಅಂತ ಮಾಹಿತಿ ಎಲ್ಲೂ ಇಲ್ಲವಾದರೂ ಕೂಡ ಒಂದು ಊಹೆಗಂತೂ ಇದು ಅವಕಾಶ ಮಾಡಿಕೊಟ್ಟಿದೆ. ಅದೇನಪ್ಪ ಅಂದರೆ, ಟೊರೆಂಟೊ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟ್ನಲ್ಲಿ ಭಾಗವಹಿಸಿದಂತಹ ವಿಜೇಂದ್ರ ಪ್ರಸಾದ್ ಅವರು ಇಂಡಿಯಾನಾ ಜೋನ್ಸ್ ಅಂತಹ ಒಂದು ಕಥೆಯನ್ನು ತಗೊಂಡು ಸಿನಿಮಾ ಮಾಡುವಂತಹ ಹಂಬಲವನ್ನು ಹೊರಹಾಕಿದರು. ಆ ಸಾಧ್ಯತೆ ಮೇಲೆ ನೋಡೋದಾದರೆ ಬಹುಶಃ ಈಗ ಮಾಡ್ತಾ ಇರತಕ್ಕಂಥ ಸಿನಿಮಾ, ಯಾಕಂದರೆ ಇದು ಥ್ರಿಲ್ಲರ್ ಅಡ್ವೆಂಚರಸ್ ಆ್ಯಕ್ಷನ್ ಅಂತ ಹೇಳಿರೋದ್ರಿಂದ
ಈ ಸಿನಿಮಾ ಭಾರತೀಯ ಮೂಲದ ಜೇಮ್ಸ್ ಬಾಂಡ್ ಅಥವಾ ಇಂಡಿಯಾನಾ ಜೋನ್ಸ್ ನಂತೆ ಇರಬಹುದು ಅಂತ ಹೇಳಲಾಗ್ತಾ ಇದೆ. ಕಡೆಯಲ್ಲಿ ಒಂದು ಬೋನಸ್ ಅಪ್ಡೇಟ್ ಇದೆ ಅಂತ ಹೇಳಿದ್ದೆ ಅಲ್ವಾ, ಅದೇನು ಅಂತ ಹೇಳ್ತೀನಿ ಕೇಳಿ. ಏನು ಅಂದರೆ, ಈಗ ಸದ್ಯಕ್ಕೆ ಮಹೇಶ್ ಬಾಬು ಅವರು ಗುಂಟೂರು ಕಾರಂ ಸಿನಿಮಾ ಸಕ್ಸಸ್ನ ಒಂದು ಸಕ್ಸಸ್ ಪ್ರೋಗ್ರಾಮಲ್ಲಿ ಭಾಗವಹಿಸ್ತಾ ಇದ್ದಾರೆ ಮುಂದಿನ ವಾರ. ಆದರೆ ಅದಕ್ಕೂ ಮುಂಚೆ ಈಗ ಮೊನ್ನೆಯಷ್ಟೇ ಅವರು ಜರ್ಮನಿಗೆ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದೇ ಕಡೆಯಲ್ಲಿರ್ತಕ್ಕಂಥ ಬೇಸಿಕ್ ಅಂದರೆ ದೊಡ್ಡ ಬಿಗ್ ಅಪ್ಡೇಟ್ ಏನಪ್ಪ ಅಂದರೆ, ಅವರು ಏನಕ್ಕೆ ಹೋಗಿದ್ದಾರೆ ಜರ್ಮನಿಗೆ ಅನ್ನೋವಂಥ ಒಂದು ಪ್ರಶ್ನೆ ಬಹುಶಃ ಎಲ್ಲರೂ ಕೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಮಹೇಶ್ ಬಾಬು ಅವರು ಫ್ಯಾಮಿಲಿ ಜೊತೆ ಮಾತ್ರ ಆಚೆ ಹೋಗ್ತಾ ಇರ್ತಾರೆ. ಸಾಮಾನ್ಯವಾಗಿ ಸಿಂಗಲ್ ಆಗಿ ಈ ರೀತಿ ಹೋಗೋದು ತುಂಬ ಕಡಿಮೆ. ಹಾಗಾಗಿ ಈ ಬಾರಿ ಏನಕ್ಕೆ ಹೋಗ್ತಾ ಇದ್ದಾರೆ ಅನ್ನುವಂತಹ ಒಂದು ಚರ್ಚೆ ಎಲ್ಲ ಕಡೆ ಬರ್ತಾ ಇದೆ. ಅದೇನಪ್ಪ ಅಂದರೆ, ಈ ಪ್ರವಾಸ SSMB 29 ಸಿನಿಮಾಗೆ ಸಂಬಂಧಪಟ್ಟಿರೋದು. ಜರ್ಮನಿಯಲ್ಲಿ ಪ್ರೀ ವಿಜುವಲೇಷನ್ಗೆ ಸಂಬಂಧಪಟ್ಟಂತಹ ಒಂದು 3-4 ದಿವಸದ ಕಾರ್ಯಾಗಾರ ನಡೀತಾ ಇದೆ. ಈ ಸಿನಿಮಾದಲ್ಲಿ ಗ್ರಾಫಿಕ್ಸು VFX ಸಿಕ್ಕಾಪಟ್ಟೆ ಜಾಸ್ತಿ ಇದ್ದು ಮಹೇಶ್ ಬಾಬು ಅವರಿಗೆ ಈ ಒಂದು ತರಬೇತಿ ಕೊಡ್ತಾರೆ. ಅಂದರೆ ಅವರ ಹಾವಭಾವ ಇರ್ಬೋದು, ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಡೈಲಾಗ್ ಡೆಲಿವರಿ ಇರ್ಬೋದು, ಈ ಥರ ಇನ್ನಿತರ ಬೇಸಿಕ್ ಸೆಟಪ್ಗಳನ್ನು ಚಿತ್ರಕಥೆಗೆ ಅಥವಾ VFXಗೆ ಗ್ರಾಫಿಕ್ಸ್ಗೆ ಹೊಂದಾಣಿಕೆ ಮಾಡಿಸಿ ಆ ನಂತರ ಆ ಸಿನಿಮಾ ಅದ್ಧೂರಿಯಾಗಿ ಮುಹೂರ್ತ ಶಾಟ್ ಆಗಿ ಲಾಂಚ್ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಈ ಒಂದು 3-4 ದಿವಸದ ಪ್ರೋಗ್ರಾಮ್ ಮುಗಿಸ್ಕೊಂಡು ಮುಂದಿನ ವಾರ ಮಹೇಶ್ ಬಾಬು ಅವರು ಹೈದರಾಬಾದ್ಗೆ ಬಂದಿದ್ದ ತಕ್ಷಣ ಗುಂಟೂರು ಕಾರಂನ ಸಕ್ಸಸ್ ಪ್ರೋಗ್ರಾಮ್ನಲ್ಲಿ ಭಾಗವಹಿಸಿ ಅದಾದ ತಕ್ಷಣ ಇಮ್ಮಿಡಿಯೇಟಾಗಿ ಇನ್ನೊಂದು ವಾರ 10-15 ಹಬ್ಬ ಅಂದರೆ ಮುಂದಿನ ತಿಂಗಳು ಒಂದಷ್ಟು ದಿವಸ ರೆಸ್ಟ್ ತೊಗೊಂಡಿದ್ದಾದಮೇಲೆ ಮುಂದಿನ ತಿಂಗಳು ಇದರ ಬಗ್ಗೆ ಅಧಿಕೃತವಾದ ಘೋಷಣೆ ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಇದಾಗಿತ್ತು ಈ ಸಿನಿಮಾದ ಅಪ್ಡೇಟ್. ನೀವು ಎಲ್ಲರೂ ಮುಂದಿನ ರಾಜಮೌಳಿ ಅವರ SSMB 29 ಅಪ್ಡೇಟ್ಗೆ ಕಾಯ್ತಾ ಇರ್ತೀವಿ. ಈ ಮುಂದೆ ಏನೇನಾಯಿತು ಅನ್ನೋ ಅಪ್ಡೇಟನ್ನು ನಾವು ಕೂಡ ನಿಮಗೆ ಕೊಡ್ತಾನೆ ಇರ್ತೀವಿ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು.